ಸೊ ಮಹಿಳಾ ಆಯೋಗದ ಬಳಿಕ ಇದೀಗ ಮಕ್ಕಳ ಹಕ್ಕುಗಳ ಆಯೋಗ ಕೂಡ ಎಂಟ್ರಿ ಆಗ್ತಾ ಇರೋದು. ಈಗ ಈ ಪ್ರಕರಣಕ್ಕೆ ಮತ್ತಷ್ಟು ತಿರುವು ಸಿಗುತ್ತಾ ಅನ್ನೋ ಪ್ರಶ್ನೆಯನ್ನ ಉದ್ಭವಿಸೋ ರೀತಿ ಮಾಡ್ತಾ ಇದೆ. ಪ್ರಕರಣದಲ್ಲಿ ಯಾರಾದರೂ ಅಪ್ರಾಪ್ತರು ಇದ್ದಾರ ತಿಳಿಸಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿದೆ. SITಗೆ ಪತ್ರ ಬರೆಯೋದಕ್ಕೆ ಮಕ್ಕಳ ಆಯೋಗ ಮುಂದಾಗ್ತಾ ಇದೆ. ಅಪ್ರಾಪ್ತರು ಕಂಡು ಬಂದಲ್ಲಿ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣವನ್ನು ದಾಖಲು ಮಾಡ್ಕೊಳ್ಳೋದಕ್ಕೂ ಸಿದ್ಧತೆ ಮಾಡ್ಕೊಳ್ಳಾಗ್ತಾ ಇದೆ. ಇದಕ್ಕೂ ಮುಂಚೆ ತನ್ನ ಮಗಳ ಜೊತೆಗೆ ಕೂಡ ಅಸಭ್ಯವಾಗಿ ವರ್ತಿಸಿದ್ದಾರೆ ಪ್ರಜ್ವಲ್ಲು ಅಂತ ಹೇಳಿ ದೂರನ್ನ ಸಂತ್ರಸ್ತೆ ಕೊಟ್ಟಿದ್ದಾರೆ, ಕಂಪ್ಲೇಂಟು. ಸೊ SIT ಮುಖ್ಯಸ್ಥ BK ಸಿಂಗ್ಗೆ ಇದೇ ವಿಚಾರವಾಗಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಕೆ ನಾಗಣ್ಣಗೌಡ ಕೂಡ ಪತ್ರವನ್ನ ಬರೆದಿದ್ದಾರೆ. ಬಟ್ ಟೆಕ್ನಿಕಲಿ ಇಲ್ಲೊಂದು ಪ್ರಶ್ನೆ ಕೂಡ ಇದೆ. ಅದೇನ್ ಪ್ರಶ್ನೆ ಅಂದ್ರೆ, ಪೊಲೀಸರು FIR ಮಾಡ್ಕೊಳ್ಬೇಕಾದ್ರೆ ಸಂತ್ರಸ್ತೆ ಹೇಳಿರುವಂತಹ ದಾಖಲೆಗಳನ್ನ ಮಾಡ್ಕೊಂಡು ಅವ್ರನ್ನ ವಿಕ್ಟಿಮ್ ಅಂತ ಆಡ್ ಮಾಡಿದ್ದಾರೆ. ಬಟ್ ಇವರು ಸಂತ್ರಸ್ತೆ ಮಗಳ ಬಗ್ಗೆ ಅಥವಾ ಮಗಳ ಜೊತೆಗೆ ವಿಡಿಯೋ ಕಾಲ್ ನಲ್ಲಿ ಹರಾಸ್ ಆಗ್ತಾ ಇತ್ತು ಪ್ರಜ್ವಲ್ ರೇವಣ್ಣ ಕಡೆಯಿಂದ ಅಂತೆಲ್ಲ ಹೇಳಿದ್ರು. ವಿಕ್ಟಿಮ್ ಅಂತ ಮಗಳನ್ನ ಇಲ್ಲಿ ತೆಗೆದುಕೊಂಡಿಲ್ಲ. ಆಮೇಲೆ ಮಗಳ ಏಜ್ ಇರಬಹುದು ಅಥವಾ ಯಾವಾಗ ಇನ್ ಡೀಟೇಲ್ ಆಗಿ ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸಿಲ್ಲ. ಒಬ್ಬಳು ಪ್ರಜ್ವಲ್ ಅವರು ನನಗೆ ವಾಟ್ಸಪ್ ಕಾಲ್ ಮಾಡಿ ನನ್ನೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಲ್ದೇ, ಅನುಚಿತವಾಗಿ ವರ್ತನೆ ಮಾಡಿದ್ದಲ್ದೇ, ನನ್ನ ಮಗಳೊಂದಿಗೂ ಸಹ ಅವರು ಅನುಚಿತ ವರ್ತನೆ ಮಾಡಿದರು, ಮಾತಾಡ್ತಾಯಿದ್ರು, ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾಯಿದ್ರು ಅನ್ನೋ ಒಂದು ದೃಶ್ಯ ಮಾಧ್ಯಮಗಳು ನಮ್ಮ ಗಮನಕ್ಕೆ ಬಂದಿದೆ. ಇದು ಮಕ್ಕಳ ಹಕ್ಕುಗಳ ಆಯೋಗ ಬಹಳ ಗಂಭೀರವಾಗಿ ತೊಗೊಂಡಿದೆ. ಆ ಮಗಳ ವಯಸ್ಸೇನು, ಈ ಥರದ ಅಪ್ರಾಪ್ತ ಮಕ್ಕಳು ಏನಾದರೂ ಇಂಥ ಒಂದು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಅನುಮಾನ ಎದುರಾಗಿದೆ. ಹೀಗಾಗಿ ನಾವು SIT ಅವರಿಗೆ ಈಗಾಗಲೇ ನಾವು ಪತ್ರ ಬರೀಲಿಕ್ಕೆ ನಾವು ತಯಾರಾಗಿದ್ದೀವಿ. ಏನಂದರೆ ಸಮಗ್ರವಾಗಿ ತನಿಖೆ ಮಾಡಬೇಕು, ಅದರಲ್ಲಿ ಏನಾದರೂ ಅಪ್ರಾಪ್ತರಿದ್ದರೆ ಅದರ ಪೂರ್ಣ ವರದಿಯನ್ನು ನಮ್ಮ ಆಯೋಗಕ್ಕೆ ಕೊಡಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕಂತಕ್ಕಂಥ ನಮ್ಮ ಒಂದು ಕೋರಿಕೆ ಇದೆ SIT ಅವರಿಗೆ. ಶೀಘ್ರದಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರೊಂದಿಗೆ ನಾನು ಚರ್ಚೆ ಮಾಡಿದ್ದೀನಿ. ನಮ್ಮ ಅಧ್ಯಕ್ಷರಿಗೆ ನಾನು ಕೂಡ ಸ್ವತಃ ಈ ಥರದ ಒಂದು ವಿಷಯಕ್ಕಾಗಿ ನಾವು ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಈ ರಾಜ್ಯದಲ್ಲಿ ಈ ಥರದ ಒಂದು ಅಪ್ರಾಪ್ತರಿಗೆ ಏನಾದರೂ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡೆಯೋಣ. ರಾಘು, ಈಗ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅವರ ಪರ್ಸನಲ್ ಇಂಟ್ರೆಸ್ಟು ಇಡೀ ಈ ಪ್ರಕರಣದಲ್ಲಿ ಅಪ್ರಾಪ್ತೆಯರು ಲೈಂಗಿಕವಾಗಿ ಏನಾದರೂ ಬಳಕೆಯಾಗಿದ್ದಾರಾ ಇಲ್ವಾ, ಪರ್ಸನಲ್ ಇಂಟ್ರೆಸ್ಟಿಂದ SIT ಅವ್ರನ್ನ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಇಷ್ಟೇ ತಾನೇ ಇದು ವಿಚಾರ? ಖಂಡಿತವಾಗಿ ಅರವಿಂದ, ಮಹಿಳೆ ಹೊಳೆನರಸೀಪುರದಲ್ಲಿ ಮಹಿಳೆ ನೀಡಿದಂಥ ದೂರಿನ ಅನ್ವಯವಾಗಿ ಆ ಮಹಿಳೆ ಒಂದು ಅಂಶವನ್ನ ಉಲ್ಲೇಖವನ್ನ ಮಾಡಿರ್ತಾರೆ. ನನ್ನ ಮಗಳಿಗೂ ಕೂಡ ಇದೇ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯವನ್ನ ಪ್ರಜ್ವಲ್ ರೇವಣ್ಣ ಅವರು ಎಸಗಿದ್ದಾರೆ ಎನ್ನುವಂತಹ ಅಂಶವನ್ನ ಆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ. ಇದೇ ಕಾರಣಕ್ಕಾಗಿ ಮೇಲ್ನೋಟಕ್ಕೆ ಆ ಮಗಳೇನಿದ್ದಾಳೆ ಆ ಅಪ್ರಾಪ್ತ ಏನಾದರೂ ಆಗಿದಾರಾ ಅಥವಾ ಹೇಗೆ ಎನ್ನುವಂಥ ಅಂಶವನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಸದ್ಯ SITಗೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಪತ್ರವನ್ನು ಬರೆದಿರುವಂಥದ್ದು. ಯಾಕಂದ್ರೆ ಅಲ್ಲೇನಾದ್ರೂ ಈಗಾಗಲೇ ಒಂದಷ್ಟು ಮಾಹಿತಿ ಇರುವಂತ ಪ್ರಕಾರ ಸಾವಿರಾರು ಸಂಖ್ಯೆಯಲ್ಲಿ ವಿಡಿಯೋಗಳಿದೆ ಅನ್ನುವಂಥ ಒಂದಷ್ಟು ಅಂಶಗಳು ಕೂಡ ಹರಿದಾಡ್ತಾ ಇದೆ. ಇದರಲ್ಲಿ ಯಾರಾದ್ರೂ ಅಪ್ರಾಪ್ತ 18 ವರ್ಷ ಒಳಗಿನ ಹೆಣ್ಣು ಮಕ್ಕಳನ್ನ ಏನಾದ್ರೂ ಬಳಕೆ ಮಾಡ್ಕೊಂಡಿದಾರ ಅನ್ನುವಂಥ ಒಂದಷ್ಟು ಅನುಮಾನಗಳು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಸೊ ಇದೇ ಕಾರಣಕ್ಕಾಗಿ ಮಕ್ಕಳ ರಕ್ಷಣಾ ಹಕ್ಕುಗಳ ಆಯೋಗ ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಹಿಂದೆ ಮಹಿಳಾ ಆಯೋಗ ಕೂಡ ಎಂಟ್ರಿಯನ್ನ ಕೊಟ್ಟಿತ್ತು. ಅದಾದ ಬಳಿಕ ಈಗ ಇವರು ಓನ್ ಆಗಿ ಅಂದ್ರೆ ಅವರೇ ಸ್ವಂತವಾಗಿ ನಾವು ಈ ಒಂದು ಪ್ರಕರಣ ಇದೆ, ಈ ಪ್ರಕರಣವನ್ನ ತನಿಖೆಯನ್ನ ಮಾಡಬೇಕು, ಅಪ್ರಾಪ್ತರು ಏನಾದ್ರು ಬಳಕೆಯಾಗಿದ್ರೆ ಅಪ್ರಾಪ್ತರು ಈ ಪ್ರಕರಣದಲ್ಲಿ ಏನಾದ್ರು ಸಿಕ್ಕಿ ಹಾಕಿಕೊಂಡಿದ್ರೆ ಅವರಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈ ಪ್ಲಾನ್ ಅನ್ನ ಅಂದ್ರೆ ಈ ಒಂದು ಅಂಶವನ್ನ ಉಲ್ಲೇಖವನ್ನ ಮಾಡಿ SITಗೆ ವರದಿಯನ್ನ ನೀಡಬೇಕು ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಬಹಳ ಪ್ರಮುಖವಾಗಿ ಅವರು ಹೇಳುವಂತದ್ದು ಮೇಲ್ನೋಟಕ್ಕೆ ಆಗಿರುವಂತಹ ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಹೆಣ್ಣು ಮಕ್ಕಳು ಅಂದ್ರೆ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಬಳಕೆ ಮಾಡಿದ್ದಾರೆ ಎನ್ನುವಂಥದ್ದು ಕಂಡು ಬರ್ತಾ ಇದೆ ಎನ್ನುವಂಥದ್ದನ್ನೇ ಉಲ್ಲೇಖವನ್ನ ಮಾಡಿ SITಗೆ ಪತ್ರವನ್ನ ಬರೆದಿರುವಂಥದ್ದು. ಈ ಕಾರಣಕ್ಕಾಗಿ ಆದಷ್ಟು ಬೇಗ ಶೀಘ್ರದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ರೀತಿ ಏನಾದರೂ ಆಗಿದ್ರೆ ಕೂಡಲೇ ವರದಿಯನ್ನ ಸಲ್ಲಿಕೆ ಮಾಡಬೇಕು, ಅಂದ್ರೆ ನಮಗೆ ಒಂದು ವರದಿಯನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಒಂದೊಮ್ಮೆ ಪ್ರಕರಣದಲ್ಲಿ ಆ ರೀತಿ ಏನಾದರೂ ಆಗಿದ್ರೆ ಅಪ್ರಾಪ್ತ ಹೆಣ್ಣು ಮಕ್ಕಳು ಏನಾದರೂ ಬಳಕೆ ಆಗಿದ್ರೆ ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಪೋಕ್ಸೋ ಕಾಯ್ದೆಯಡಿ ಅವರ ವಿರುದ್ಧ ಪ್ರಕರಣಗಳನ್ನ ದಾಖಲೆ ಮಾಡಿ ಖುದ್ದು ಮಕ್ಕಳ ಹಕ್ಕುಗಳ ಆಯೋಗ ಏನಿದೆ ಅದೇ ಅದನ್ನ ಹ್ಯಾಂಡ್ಲ್ ಮಾಡ್ಲಿಕ್ಕೂ ಕೂಡ ಚಿಂತನೆಯನ್ನ ನಡೆಸಿದೆ. ಅರವಿಂದ್. ಓಕೆ ರಾಘು, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಮಕ್ಕಳ ಹಕ್ಕುಗಳ ಆಯೋಗದವರು ಮನವಿ ಮಾಡಬೇಕು, ಪತ್ರ ಬರೀಬೇಕು ಅಂತ ಏನೂ ಇಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. SIT ತನಿಖೆನಲ್ಲಿ ಅಪ್ರಾಪ್ತ ಬಾಲಕಿಯರು ಬಳಕೆಯಾಗಿದ್ದಾರೆ ಅಂತ ಗೊತ್ತಾದರೆ ಆಗ ಇಮ್ಮಿಡಿಯೇಟ್ ಆಗಿ SIT ಅವರು ಖುದ್ದು ಅವರೇ ಆ ಮಾಹಿತಿಯನ್ನು ಕೊಡ್ತಾರೆ. ಅವರ ಸರ್ವಿಲೆನ್ಸ್ನಲ್ಲೇ ತನಿಖೆ ನಡಿಬೇಕಾಗುತ್ತೆ. ಆಗ ಪೋಕ್ಸೋ ಇದಕ್ಕೆ ಆ್ಯಡ್ ಆಗುತ್ತೆ FIRಗೆ. ಅಷ್ಟು ವಿಚಾರ.